ಎಷ್ಟು ಟರ್ನ್ ಓವರ್ ಆಗಬೇಕು, ಎಷ್ಟು ಜನರಿಗೆ ಬಿಸ್ನೆಸ್ ಕೊಡಬೇಕು, ಎಷ್ಟು ಪ್ರಾಡಕ್ಟ್ ಅಂತಂದರೆ ಯಾವ ಪ್ರಾಡಕ್ಟ್? ಸೊ ಸದ್ಯಕ್ಕೆ ನಾವು ನಿಮ್ಗೆ ಹೇಳ್ದಂಗೆ 65 ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ ವಿತ್ ಅರೌಂಡ್ 130 SKUs, ಅಂದರೆ ಬೇರೆ ಬೇರೆ ಪ್ಯಾಕ್ ಸೈಜಲ್ಲಿ. ಈ ಪ್ರಾಡಕ್ಟ್ ರೇಂಜ್ನೂ ನಾವು ತುಂಬ ದೊಡ್ಡದು ಮಾಡ್ತೀವಿ ಬರೋ ಟೈಮಲ್ಲಿ. ಹೆಲ್ತ್ ಬೇಸ್ಡ್ ಪ್ರಾಡಕ್ಟ್ಸ್ ಮೇಲೆ ಜಾಸ್ತಿ ಗಮನ ಇರುತ್ತೆ ನಮಗೆ, ಬಿಕಾಸ್ ಪೀಪಲ್, ನಿಮ್ಗೆ ಗೊತ್ತಿದೆ ಈ ನಡುವೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಇರೋದು ಹೆಲ್ತು, ಫಾರ್ ಆಲ್ ದ ಗುಡ್ ರೀಸನ್ಸ್ ಬೇಕಾಗುತ್ತೆ. ಸೊ ಹೆಲ್ತ್ ಈಸ್ ಒನ್ ಆಫ್ ದಿ ಥಿಂಗ್. ಆ್ಯಂಡ್ ಇನ್ನು ಎಷ್ಟು ಇಂಡಿಯನ್ ಪ್ರಾಡಕ್ಟ್ಸ್ನೂ ನಾವು ಇನ್ನು ಎಥನಿಕ್ ಪ್ರಾಡಕ್ಟ್ಸ್ನೂ ನಾವು ಮಾಡ್ಬೋದು. ಹೆಲ್ತ್ ಬೇಸ್, ಈ ಮಿಲೆಟ್ಸ್ ಬೇಸ್ಡು ನಾವು ಒಂದು ಮೈಂಡ್ ಹಾಕಬೇಕು ಅಂತ ಇದ್ದೀವಿ ಮುಂದೆ ಬರೋ ಟೈಮಲ್ಲಿ. ಸೊ ಈ ಥರ ಕೆಲವಾರು ರೇಂಜಸ್ ನಮ್ಮ ಪೈಪ್ಲೈನಲ್ಲಿದೆ ವಿಚ್ ವಿ ಆರ್. ಬಟ್ ಆ್ಯಸ್ ಎ ಕಂಪನಿ ಫ್ರಮ್ ವಾಟ್ ಎವರ್ ವಿ ಆರ್, ಈ ನೆಕ್ಸ್ಟ್ ಇಯರ್ ನಾವು 100 crore ಹೋಗಬೇಕು. ಆ್ಯಂಡ್ ವಿತಿನ್ 3 years, 3 to 4 year ಪ್ಲ್ಯಾನಲ್ಲಿ ವಿ ವಾಂಟ್ ಟು ರೀಚ್ 250 crores. ಇದು ಅವರ್ ಶಾರ್ಟ್ ಆ್ಯಂಡ್ ಲಾಂಗ್ ಟರ್ಮ್ ಪ್ಲ್ಯಾನ್. ಆಲ್ಮೋಸ್ಟ್ 22 states ಅಲ್ಲಿದ್ದೀವಿ ಇವತ್ತು. ಸೊ ಆಲ್ಮೋಸ್ಟ್ ವಿ ವಾಂಟ್ ಟು ಕವರ್ ದಿ ಬ್ಯಾಲೆನ್ಸ್ ಸ್ಟೇಟ್ಸ್. 32 countries, 50 countries, 250 people, 500 people, 400 distributors, minimum 650-700 distributors. ಇದು ನಮ್ಮ ವಿಷನ್ ನೆಕ್ಸ್ಟ್ 2-3 years. ನನ್ನ ಪ್ರಕಾರ ಇವತ್ತಿನ ಯಾರು ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆ ವೆರಿ ಗುಡ್ ಅಪಾರ್ಚುನಿಟಿ ಇದೆ. ಇಂಡಿಯಾ ಆ್ಯಸ್ ಎ ಕಂಟ್ರಿ ಬಹಳ ದೊಡ್ಡ ಹೆಸರು ಪಡ್ತಿದ್ದಾರೆ. ನನಗೆ ಗೊತ್ತಿದೆ, ಇವತ್ತಿಂದ ಒಂದು 8-10 ವರ್ಷ ಮುಂಚೆ ನಾವು ಎಕ್ಸಿಬಿಷನ್ ಸ್ಟಾಲ್ ಇಡುವಾಗ ನಗಿತಾ ಇರಲಿಲ್ಲ. ಬಟ್ ದೇರ್ ಯೂಸ್ ಟು ಆಲ್ವೇಸ್ ಬಿಲ್, ಅರೆ ಯಾರು ಇಂಡಿಯನ್ ಕಂಪ್ನಿ ಏನು ಮಾಡ್ತಾರೆ ಇವರು, ಆ ರೀತಿ ಒಂದಿತ್ತು. ಟುಡೇ ಯುರೋಪಿಯನ್ಸ್, ಆಸ್ಟ್ರೇಲಿಯನ್ಸ್, ಅಮೇರಿಕನ್ಸ್ ನಮ್ಮ ಸ್ಟಾಲಲ್ಲಿ ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದಾರೆ, ನಮ್ಮ ಹತ್ರ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ನಾನು ಹೇಳೋದಂದರೆ, ಆ್ಯಂಡ್ ಇವತ್ತಿನ ಗವರ್ಮೆಂಟು, ನನ್ನ ಅಭಿಪ್ರಾಯ ಇದು, ದಟ್ ಇವತ್ತಿನ ಗೌರ್ಮೆಂಟ್ ಆತ್ಮನಿರ್ಭರ ಭಾರತ ಎಷ್ಟೋ ಲೋಕಲ್ ಪ್ರೊಡಕ್ಷನ್ಗೆ ಏನು ಹೆಲ್ಪ್ ಮಾಡ್ತಾಯಿದ್ರೆ, ಶಾರ್ಟ್ ಕಟ್ ಹೊಡೆದ್ರೆ ಶಾರ್ಟ್ ಟರ್ಮ್ ಗೇನ್ ಸಿಗುತ್ತೆ ಅಷ್ಟೇ. ಹಾರ್ಡ್ ವರ್ಕ್, ಡೆಡಿಕೇಶನ್, ವಿಷನ್, ಡ್ರೀಮ್, ನನ್ನ ಪ್ರಕಾರ ಇದ್ದಿಲ್ದೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ನೀವು ನಿಮ್ಮಲ್ಲಿ ಹಾಕಿದರೆ, ಅದನ್ನು ಹಾಕ್ಕೊಳ್ಳಿ, ಆಪರ್ಚುನಿಟೀಸ್ ಆರ್ ಹ್ಯೂಜ್. ಯಾರನ್ನಾದರೂ ಈ ಸಂದರ್ಭದಲ್ಲಿ ನೀವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡೋದಿದ್ದರೆ ಯಾರು? ಯಾರಿಗಾದರೂ ಸಾರಿ ಹೇಳಬೇಕು ಅಂತ ಬಯಸೋದಿದ್ದರೆ ಯಾರು? ಥ್ಯಾಂಕ್ಸ್ ಅಂತೂ ಬಹಳ ಜನರಿಗೆ ನಾನು ಹೇಳಬೇಕಂತ ಇಚ್ಛೆ ಪಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ದ ಆಲ್ ಮೈಟಿ, ದೊಡ್ಡವರು ಅಲ್ಲಿರೋರು, ಆ ದೇವರ ಬಗ್ಗೆ ಅಂತೂ ನಾವು ಮರೆಯೋಕ್ಕಾಗಲ್ಲ. ಅದ ನಂತರ ನಮ್ಮ ತಂದೆ ತಾಯಿ, ಶುಡ್ ನೆವರ್ ಫರ್ಗೆಟ್ ಇನ್ ಟು ಅವರ್, ನಮ್ಮ ಜನ್ಮದಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಆ ಟೈಮಲ್ಲಿ, ನಮ್ಮ ಫಾದರ್ ಎಸ್ಪೆಷಲಿ ಆ ಟೈಮಿಂದ ಬಂದು ಏನೂ ಗೊತ್ತಿರಲಿಲ್ಲ, ದುಡ್ಡಿರಲಿಲ್ಲ, ಏನು ಮಾಡಿಬಿಟ್ಟು ಅವರು ಒಂದು ಮಾಡ್ಕೊಂಡು ನಮ್ಮ ಎಜುಕೇಟಿವ್ ಮಾಡಿಬಿಟ್ಟು ನಮಗೊಂದು ಕಾರ್ಯದ ಬಗ್ಗೆ ತೋರಿಸಿದ್ರು. ಐ ಥಿಂಕ್ ದೀಸ್ ಆರ್ ದ ಟು. ಥರ್ಡ್, ನನ್ನ ಟೀಮ್, ನನ್ನ ಎಂಟೈರ್ ಟೀಮ್, ಐ ಮೀನ್ ವಿ ಆರ್ ಆಲ್ ಪಾರ್ಟ್ ಆಫ್ ದ ಹೋಲ್ ಟೀಮ್. ಇವತ್ತು ಆ ಟೀಮ್, ಇವತ್ತು ನಾವು ನಿಜವಾಗ್ಲೂ ಹೇಳಿದ್ರೆ ನಾವಿಬ್ಬರು ಏನೂ ಕಷ್ಟಪಡಲ್ಲ, ನಾವು ಫಸ್ಟ್ ಗೈಡೆನ್ಸ್ ಕೊಡ್ತೀವಿ. ಆ್ಯಂಡ್ ಆ ಟೀಮ್ ಫ್ಯಾಕ್ಟ್ರಿಯಲ್ಲಿ ಹಿಡ್ಕೊಂಡು, ಸೇಲ್ಸಲ್ಲಿ ಹಿಡ್ಕೊಂಡು, ನಮ್ಮ ಆಫೀಸಲ್ಲಿ ಏನು ಡೆಡಿಕೇಟ್ ಮಾಡ್ತಾರೆ, ಅವರೆಲ್ಲರೂ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ದ ವೇ ದೇ ಹ್ಯಾವ್ ಡನ್. ಸಾರಿ ಹೇಳೋದಿದ್ರೆ? ಸಾರಿ ಅನ್ಸಿದ್ರೆ ನನ್ಗನ್ಸೋದು ಇನ್ನೂ ಎಷ್ಟೋ ಮಾಡಬೇಕಂತ ಇದೆ. ನನಗೆ ಹೇಳ್ತೀನಿ, ಸಾರಿ ಹೇಳೋಕ್ಕೆ ಇನ್ನೂ ಟೈಮ್ ಇದೆ. ಓಕೆ, ಸಾರಿ ಹೇಳೋಕ್ಕೆ ಇನ್ನೂ ಟೈಮ್ ಇದೆ. ಆ ಟೈಮಲ್ಲಿ ಯಾರು ಸಿಕ್ಕಿರ್ತಾರೋ ಅವ್ರಿಗೆ ಹೇಳ್ತೀನಿ. ಓಕೆ, ಹಂಗಾಗಲಿ ಸರ್. ಎಸ್, ನೀವು ಹೇಳೋದಿದೆ. ಥ್ಯಾಂಕ್ಸ್ ಹೇಳಬೇಕಂದ್ರೆ, ಫಸ್ಟ್ ಮೈ ಪೇರೆಂಟ್ಸ್, my family, my brother, wife, our extended family next, our employees who are really backbone of the company. Sorry, as of now, no one yet. ಇನ್ನಷ್ಟು ಸಾಧನೆಗಳಾಗಲಿ ಸರ್. ನಮ್ಮ ಕನ್ನಡ ಮಣ್ಣಲ್ಲಿ ಇಂಥ ಅದ್ಭುತ ಸಾಧನೆಯನ್ನು ಮಾಡಿದಿರಿ. ಭಾಳ ಅದ್ಭುತವಾಗಿ ಕನ್ನಡ ಮಾತಾಡ್ತಾ ಇದ್ದೀರಿ. ಇಲ್ಲೇ ಇದ್ದು ಹುಟ್ಟಿ ಬೆಳೆದಂಥವರು. 250 ಕೋಟಿ ಆದಾಗ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಮತ್ತೆ ಸೇರೋಣ, ಮತ್ತೆ ಮಾತಾಡೋಣ. ಆ ಸಂದರ್ಭದಲ್ಲಿ ಆದಂಥ ಎಲ್ಲ ಸಾಧನೆಗಳು ವೀಕ್ಷಕರೇ, ಇದನ್ನು ನೋಡಿದಾಗ ನಿಮಗೂ ಕೂಡ ಇನ್ಸ್ಪೈರ್ ಆಗಿರ್ಬೋದು. ಇನ್ಸ್ಪಿರೇಷನ್ ಒಂದು ಏನು, ನಮಗೂ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಉದ್ದೇಶವೇ ಅದು. ಅವರು ಸಾಧನೆ ಮಾಡಿ ಆಗಿದೆ. ಆ ಸಾಧನೆ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದ ಸಾವಿರಾರು ಲಕ್ಷಾಂತರ ಜನರಲ್ಲಿ ಒಬ್ಬ ಇಬ್ಬರಿಗೆ ಟ್ರಿಗರ್ ಆದರೂ ಸಾಕು, ನಾನು ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವಾರ ಮತ್ತೋರ್ವ ಅತಿಥಿಯ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.